ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತಿನ ರೆಸಿಪಿದಲ್ಲಿ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕೆ ಮುಂಚೆ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಪ್ಲೇನ್ ರೈಸ್ ಮಾಡಿದಾಗ ಮತ್ತು ಸ್ಟಾರ್ಟರ್ಸ್ ಆಗಿ ಯೂಸ್ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕಡಿಮೆ ಪದಾರ್ಥದಲ್ಲಿ, ಮನೆಯಲ್ಲೇ ಇರೋವಂಥ ಪದಾರ್ಥದಲ್ಲಿ ಸಿಂಪಲ್ಲಾಗಿ ಮತ್ತು ಹಾಗೆ ತುಂಬ ಬೇಗನೂ ಆಗೋಗುತ್ತೆ. ನನ್ನ ಮೆಥಡಲ್ಲಿ ಒಮ್ಮೆ ನೀವು ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಒಂದು ಸತಿ ಮಾಡಿದ್ರೆ ಪದೇ ಪದೇ ಇದೇ ಮೆಥಡಲ್ಲಿ ಮಾಡಬೇಕು ಅನಿಸುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿ ತೊಗೊಳ್ಳಿ. ಇಲ್ಲಿ ನಾನು ಐರನ್ ಕಡಾಯಿ ತೊಗೊಂಡಿದ್ದೀನಿ. ಐರನ್ನಲ್ಲಿ ಮಾಡಿದ್ರೆ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಹಾಗೆ 5 ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಒಂದು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ. 3 ಎಸ್ಲು ಕರಿಬೇವು ತೊಗೊಳ್ಳಿ. 3 ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಅದು ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟ್ ತೊಗೊಂಡಿದ್ದೀನಿ. ಮತ್ತು ಒಂದು 1/4 ಟೇಬಲ್ ಸ್ಪೂನು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ತೊಗೊಳ್ಳಿ. ಇಲ್ಲಿ ಖಾರದ ಪುಡಿ ನೀವು ನಿಮ್ಮ ಟೇಸ್ಟಿಗೆ ನೋಡ್ಕೊಂಡು ಹಾಕಿ, ಯಾಕಂದರೆ ಮೆಣಸು ಹಾಕೋದ್ರಿಂದ ಘಾಟ್ ಜಾಸ್ತಿ ಇರುತ್ತೆ. ಎಲ್ಲ ಪದಾರ್ಥನೂ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ. ಇಲ್ಲಿ ನೀವು ನೀರು ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ಉಪ್ಪೆಲ್ಲ ಹಾಕಿರೋದ್ರಿಂದ ಚಿಕನಲ್ಲೂ ನೀರು ಇರುತ್ತೆ. ಸೊ ಹಾಗಾಗಿ ನೀರು ಬೇಕಾಗಲ್ಲ, ಮತ್ತು ನೀವು ಹಾಕೋಕ್ಕೂ ಹೋಗಬೇಡಿ. ಮುಚ್ಚಿಟ್ಬಿಟ್ಟು ಅದು ಬೇಯೋ ಗ್ಯಾಪಲ್ಲಿ ಒಂದು ಸಣ್ಣದಾಗಿ ಸಿಂಪಲ್ಲಾಗಿ ಮಸಾಲೆ ಹುರ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಹಾಕಿ, ಮತ್ತು ಮರಾಠಿ ಮೊಗ್ಗು, ಸ್ಟಾರ್ ಹೂವು, 3 ಏಲಕ್ಕಿ, 3 ಲವಂಗ, ಹಾಗೆ ಸ್ಟಾರ್ ಹೂವು ಎಲ್ಲನೂ ಹಾಕಿಬಿಟ್ಟು ಒಂದು ಸತಿ ಅದ್ರ ಘಮ ಬರೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು, ಆಮೇಲೆ ಧನಿಯಾ 2 ಸ್ಪೂನ್ ಹಾಕಿ. ಯಾಕಂದರೆ ಮೆಣಸು ಹಾಕೋದ್ರಿಂದ ಧನಿಯಾ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಲ್ಲನೂ ಒಂದು ಸತಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪದೇ ಪದೇ ನೋಡ್ತಾ ಇರಿ, ಚೆಕ್ ಮಾಡ್ತಾ ಇರಿ, ನೀರು ಬೇಕಾಗ್ಬೋದೇನೋ. ಒಂದು ಸತಿ ಚಿಕನ್ ಒಗ್ಗರಣೆಗೆ ಹಾಕಿರೋದು ಎಲ್ಲನೂ ಮಿಕ್ಸ್ ಮಾಡಿ. ನೋಡಿ, ಇಲ್ಲಿ ನೀರು ಬಿಟ್ಕೊಳ್ತಾ ಇದೆ. ಸೊ ಈ ಥರ ಇದ್ದಾಗ ಚಿಕನ್ನು ಒಂದು ಹದಕ್ಕೆ ಬೆಂದಿದೆ ಅಂತ. ಇವಾಗ ಫ್ರೈ ಮಾಡೋದಕ್ಕೆ 2 ಟೇಬಲ್ ಸ್ಪೂನು ಮೆಣಸು ತೊಗೊಳ್ಳಿ. ಮೆಣಸು ಬೇಕಾದರೆ ನೀವು 1.5 ಟೇಬಲ್ ಸ್ಪೂನು ತೊಗೊಬೋದು, ಯಾಕಂದರೆ ಒಂದೊಂದು ಸತಿ ಘಾಟ್ ಇರುತ್ತೆ ಒಂದೊಂದು ಮೆಣಸಲ್ಲಿ. ಸೊ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಆದರೆ ಸ್ವಲ್ಪ ಮೆಣಸು ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಯಾಕಂದರೆ ಇದು ಪೆಪ್ಪರ್ ಚಿಕನ್ ಇರೋದ್ರಿಂದ. ಎಲ್ಲ ಡ್ರೈ ರೋಸ್ಟ್ ಮಾಡಿರೋದು ತಣ್ಣಗಾದಮೇಲೆ ಒಂದು ಸಣ್ಣದಾಗಿರೋ ಮಿಕ್ಸಿ ಜಾರಲ್ಲಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಕೋರ್ಸಾಗೇ ಇರಲಿ. ನೋಡಿ, ಈ ಥರ ಅದಕ್ಕೆ ಮಾಡ್ಕೊಳ್ಳಿ. ಬೆಂದಿರೋ ಅಂಥ ಚಿಕನ್ಗೆ ಗ್ರೈಂಡ್ ಮಾಡಿರೋ ಅಂಥ ಮಸಾಲ ಎಲ್ಲನೂ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ. ಮಸಾಲ ಜೊತೆಗೆ ಚಿಕನ್ನು ಚೆನ್ನಾಗಿ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡಿ. ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಲಿಡ್ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಬೇಯೋದಿಕ್ಬಿಡಿ. ನಂತರ ನೋಡಿ, ಒಂದು 10 ನಿಮಿಷ ಆದಮೇಲೆ ಚಿಕನ್ ಎಲ್ಲ ಸಾಫ್ಟಾಗಿ ಬೆಂದಿದೆ. ನೋಡಿ, ಈ ಹದಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡಿಬಿಡಿ. ತುಂಬ ಓವರ್ ಕುಕ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಈ ಹದಕ್ಕೆ ಬೆಂದರೆ ಸಾಕು. ಯಾಕಂದರೆ ತೀರಾ ಸಾಫ್ಟಾಗಿ ಬೆಂದ್ಬಿಟ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ಈ ಹದಕ್ಕೆ ಬಂದಾಗ ಗ್ಯಾಸ್ ಆಫ್ ಮಾಡಿ. ಅರ್ಧ ಅಥವಾ 1 ಲಿಂಬೆಹಣ್ಣು ರಸ ಸೇರಿಸಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಂತರ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿಬಿಟ್ಟು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ಅದು ಸೆಟ್ ಆಗಕ್ಕೆ ಬಿಟ್ಬಿಡಿ. ನಂತರ ನೋಡಿ ಫ್ರೆಂಡ್ಸ್, ರೆಡಿಯಾಗಿರುತ್ತೆ ಪೆಪ್ಪರ್ ಚಿಕನ್ನು. ಈ ಕಾಂಬಿನೇಷನ್ನು ನೀವು ಪ್ಲೇನ್ ಸಾಂಬಾರು ಮಾಡಿದಾಗ, ರಸಮ್ ಮಾಡಿದಾಗ, ಹಾಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಸ್ಟಾರ್ಟರ್ಸ್ ಆಗಿನೂ ನೀವು ಮಾಡಿಕೊಡ್ಬೋದು. ಒಳ್ಳೆ ಕಾಂಬಿನೇಷನ್ ಇದು. ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಫ್ರೆಂಡ್ಸ್, ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಪ್ಲೀಸ್ ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಸಪೋರ್ಟ್ ಮಾಡಿ ಹೊಸ ಚಾನಲ್ಗೆ.
ಹಾಗೆ ನಾನು ಸಹ ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.